ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲೇ ಹಳೆಯ ಒಂದು GK ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪತ್ರಿಕೆಯನ್ನು ಆಲ್ರೆಡಿ ಅಪ್ ಟು 55 ವರೆಗೆ ಈ ಒಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಮುಂದುವರಿದ ಭಾಗವನ್ನು ಇಲ್ಲಿ ನೋಡೋಣ. ಫ್ರೆಂಡ್ಸ್, ನೆನಪಿರಲಿ, ಈ ಒಂದು ಕ್ವಶನ್ಗಳು ನಿಮಗೆ ಮುಂಬರುವ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆಗುವ ಒಂದು ಸಂಭವನೀಯತೆ ಹೆಚ್ಚಿರುತ್ತೆ. ಓಕೆ, ಲೆಟ್ಸ್ ಗೋ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು, ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಓಕೆ, ಫ್ರಾಮ್ ವಿಚ್ ಕಂಟ್ರಿ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ಬಾರೋಡ. ಓಕೆ, ಇಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಂದರೆ ಸಂವಿಧಾನದಲ್ಲಿ ಬರುವ ಈ ಒಂದು ಭಾಗ 4ರಲ್ಲಿ ಭಾಗ 4ರಲ್ಲಿ ಬರುವ ಆರ್ಟಿಕಲ್ 36 to 51ವರೆಗೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದ್ದಾವೆ. ಈ ಒಂದು ನೀವು ಭಾರತೀಯ ಸಂವಿಧಾನವನ್ನು ತೆಗೆದು ನೋಡಿದಾಗ ಈ 4ನೇ ಪಾರ್ಟ್ ನೆನಪಬೇಕು ನಿಮಗೆ. ಯಾವ ಪಾರ್ಟಲ್ಲಿ ಬರುತ್ತೆ? ಭಾಗ 4, ಆರ್ಟಿಕಲ್ ಎಲ್ಲಿಂದ ಎಲ್ಲಿಗೆ? 36ರಿಂದ 51. ದೀಸ್ ಆರ್ ಬಾರೋಡ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಐರ್ಲ್ಯಾಂಡ್. ಐರ್ಲ್ಯಾಂಡ್ ಈ ದೇಶದಿಂದ ಇದನ್ನು ಬಾರೋ ಮಾಡಿಕೊಂಡ್ರು. ಓಕೆನಾ? ಹಾಗೆ ಬ್ರಿಟಿಷ್ ಅವರಿಂದ ಮಾಡಿದ್ದಾರೆ. ಬ್ರಿಟಿಷ್ ಅವರಿಂದ ಏನಪ್ಪ, ಸಿಂಗಲ್ ಸಿಟಿಜನ್ಶಿಪ್ ಅಂತ ಇದೆ, ಏಕ ನಾಗರಿಕತಾ ಒಂದು ಕಾಯ್ದೆ ಏನಿದೆಯಲ್ಲ, ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಇರೋದು ಈ ಬ್ರಿಟಿಷ್ ಅವರಿಂದನೇ ಬಾರೋ ಮಾಡಲಾಗಿದೆ. ಮತ್ತು ಅಮೇರಿಕಾದಿಂದನೂ ತುಂಬ ಒಂದು ಈ ಮಹತ್ವದ ಒಂದು ಪಾಯಿಂಟ್ಸ್ಗಳನ್ನು ಬಾರೋ ಮಾಡ್ಕೊಂಡಿದ್ದಾರೆ. ಸೊ ಈ ಅಮೇರಿಕಾದಲ್ಲಿ ವೈಸ್ ಪ್ರೆಸಿಡೆಂಟ್ ಏನಿರ್ತದಲ್ಲ, ಸೊ ಅದನ್ನು ಈ ಒಂದು ದೇಶದಿಂದನೇ, ಅಂದರೆ ದೇಶಕ್ಕೆ ಪ್ರೆಸಿಡೆಂಟು ಬೇಕು, ವೈಸ್ ಪ್ರೆಸಿಡೆಂಟು ಬೇಕು. ಅಂದರೆ ಈ ವೈಸ್ ಪ್ರೆಸಿಡೆಂಟ್ ಅನ್ನೋ ಒಂದು ಇದೇನು ಪದ ಇದೆಯಲ್ಲ, ಈ ಒಂದು ಪದವ ಏನಪ್ಪ, ಈ ಪದವಿಯನ್ನು ಈ ಅಮೇರಿಕಾದಿಂದನೇ ಪಡೆದಿದ್ದಾರೆ. ಓಕೆ, ಈಗ ಸದ್ಯಕ್ಕೆ ಇಲ್ಲಿ ಆನ್ಸರ್ ಏನು? ಐರ್ಲ್ಯಾಂಡ್. ನೆಕ್ಸ್ಟ್ ಆನ್ಸರ್, ಕ್ವಶನ್. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ? ಹೌ ಮಚ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಗಿವನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈ ಒಂದು ಭಾರತೀಯ ಸಂವಿಧಾನದಲ್ಲಿ ಒಟ್ಟು 11 ಫಂಡಮೆಂಟಲ್ ಡ್ಯೂಟೀಸು ಬರ್ತವೆ. ಮೇನ್ಲಿ ಇದನ್ನು ಬೈ ದ ಅಮೆಂಡ್ಮೆಂಟ್ ಆಫ್ 42nd 42ನೇ ತಿದ್ದುಪಡಿ ಅನುಗುಣವಾಗಿ 1976ರಲ್ಲಿ ಈ ಒಂದು 11 ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಯಾರು ಮಾಡ್ತಾರೆ? ಮೊದಲಿಗೆ ಈ 1976ರಲ್ಲಿ ಮೊದಲು 10 ಮಾಡ್ತಾರೆ. 10 ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಆ್ಯಡೆಡ್ ಡ್ಯೂರಿಂಗ್ 1976. ಬಟ್ ಇನ್ ದ ಇಯರ್ ಆಫ್ 2002ದಲ್ಲೇ ಅನದರ್ 1 ಫಂಡಮೆಂಟಲ್ ಡ್ಯೂಟಿಯನ್ನು ಯಾರು ಮಾಡ್ತಾರೆ? ಸೊ 10+1, ಸೊ ಟೋಟಲ್ 11 ಆಗ್ತವೆ. ಇದನ್ನು 86ನೇ ತಿದ್ದುಪಡಿ ಅನುಗುಣವಾಗಿ ಯಾರು ಮಾಡ್ತಾರೆ? ನೆನಪಿರಲಿ, 42ನೇ ಒಂದು ತಿದ್ದುಪಡಿಯಿಂದ 10 ಈ ಒಂದು ಕರ್ತವ್ಯಗಳನ್ನು ಯಾರು ಮಾಡ್ತಾರೆ? ನೆಕ್ಸ್ಟು 2002ದಲ್ಲಿ 86ನೇ ಒಂದು ತಿದ್ದುಪಡಿ ಅನುಗುಣವಾಗಿ ಒಂದು ಮೂಲಭೂತ ಕರ್ತವ್ಯವನ್ನು ಯಾರು ಮಾಡ್ತಾರೆ? ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಈಸ್ L1. ನೆಕ್ಸ್ಟ್, ಸಂಸತ್ತಿನ ಹಣಕಾಸು ಸಮಿತಿಗಳು. ಸಂಸತ್ತಿನ ಹಣಕಾಸು ಸಮಿತಿಗಳು ಅಂದರೆ
ಪಾರ್ಲಿಮೆಂಟರಿ ಮಾನಿಟರಿ ಕಮಿಟೀಸ್ ಆರ್ ಫೈನಾನ್ಷಿಯಲ್ ಕಮಿಟೀಸ್. ಇದು ಯಾವುದಪ್ಪ ಅಂದರೆ ಇಲ್ಲಿ ಟೋಟಲ್ ಆಗಿ 3 ಕಮಿಟಿ ಅಥವಾ ಸಮಿತಿಗಳು ಕಂಡು ಬರ್ತಾವೆ. ಒಂದು ಅಂದಾಜು ಸಮಿತಿ ಅಂದರೆ ಇಸ್ಟಿಮೇಟ್ಸ್ ಕಮಿಟಿ. ಓಕೆ, ಇಸ್ಟಿಮೇಟ್ಸ್ ಕಮಿಟಿ ಇದರಲ್ಲಿ ಒಟ್ಟು ಲೋಕಸಭಾದ 30 ಮೆಂಬರ್ಗಳಿರ್ತಾರೆ. ಇಲ್ಲಿ ಟೋಟಲ್ 30 ಮೆಂಬರ್. ಓಕೆ, 30 ಮೆಂಬರ್ಸ್ ಓನ್ಲಿ ಲೋಕಸಭಾದವರು. ನೆಕ್ಸ್ಟ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಕಮಿಟಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಸೊ ಹಿಯರ್ 15 LS 7 RS. 15 ಜನ ಲೋಕಸಭೆ, 7 ಜನ ರಾಜ್ಯಸಭೆ, ಹೀಗೆ ಟೋಟಲು 22 ಜನ ಇರ್ತಾರೆ. ಇಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ ಅಂದರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟೀಸ್. ಇದು ಕೂಡ 22 ಮೆಂಬರ್ಸ್. ಇದರಲ್ಲಿ ಕೂಡ 15 LS ಮತ್ತು 7 RS. ಓಕೆ, ಸೊ ಹೀಗೆ 3 ಕಮಿಟಿಗಳಿರ್ತಾವೆ. ಸೊ ಇಲ್ಲಿ ಮೇಲಿನ ಎಲ್ಲವೂ ಕರೆಕ್ಟ್. ಈ ಒಂದು ಇಸ್ಟಿಮೇಟ್ ಕಮಿಟಿದು ಯಾರು ಗಿರೀಶ್ ಬಾಪಟ್ ಇದ್ದಾರೆ, ಈಗ ಏನು ಚೇರ್ಪರ್ಸನ್ ಗಿರೀಶ್ ಬಾಪಟ್. ನೆಕ್ಸ್ಟ್ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿದು ಅಧೀರ್ ರಂಜನ್ ಚೌಧರಿ. ನೆಕ್ಸ್ಟ್ ಸಂತೋಷ್ ಗಂಗ್ವಾರ್ ಇವರು ಈ ಒಂದು ಚೇರ್ಪರ್ಸನ್ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನವು ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಾಯ್ದೆಯ ಸರಿಯಾದ ವಿಧಾನವಿಲ್ಲದೆ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳ್ತದ. ಈ ಒಂದು ಸಂವಿಧಾನದ ಯಾವ ಅನುಚ್ಛೇದ ಈ ಕುರಿತು ವ್ಯವಹರಿಸುತ್ತದೆ? ಹಿಂಗೆ ಯಾವ ಒಂದು ಈ ವಿಧಿ ಹೇಳ್ತೈತೆ ಅಂತ ಕೇಳಿದ್ದಾರೆ. ಏನಪ್ಪ, ಈ ಒಂದು ಭಾರತದ ಸಂವಿಧಾನ ಯಾವುದೇ ಒಬ್ಬ ವ್ಯಕ್ತಿ ಇದು ಅವನ ಜೀವ ಅಥವಾ ಸ್ವಾತಂತ್ರ್ಯವನ್ನು ಅಂದರೆ ರೈಟ್ ಟು ಲಿವ್ ಅಂತ ಬರುತ್ತೆ. ಓಕೆನಾ? ಸೊ ಈ ಒಂದು ಸ್ವಾತಂತ್ರ್ಯವನ್ನು ಮೇನ್ ರೈಟ್ ಟು ಲಿವ್ ಅಥವಾ ರೈಟ್ ಟು ಫ್ರೀಡಮ್. ಓಕೆ, ಈ ಒಂದು ಫ್ರೀಡಮ್, ಈ ರೈಟ್ ಟು ಲಿವ್ ಅನ್ನುವ ಒಂದು ಅನುಚ್ಛೇದ ಯಾವುದಪ್ಪ? 21ನೇ ಅನುಚ್ಛೇದ. ಈ 21ನೇ ಅನುಚ್ಛೇದ ಹೇಳ್ತದ. ನೆಕ್ಸ್ಟ್, ಬ್ಯಾಂಕ್ ದರವನ್ನು ಯಾರು ನಿರ್ಧರಿಸುತ್ತಾರೆ? ಬ್ಯಾಂಕ್ ದರ ಅಂದರೆ ಬ್ಯಾಂಕ್ ರೇಟ್. ಈ ಬ್ಯಾಂಕ್ ರೇಟ್ ಅಂದರೆ ಮೊದಲು ಏನಂತ ತಿಳ್ಕೊಳ್ಳೋಣ. ಹಿಯರ್ ಬ್ಯಾಂಕ್ ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ which is charged by a central bank, that is RBI bank while lending loans to a commercial bank. ಈಗ ಈ RBI ಬ್ಯಾಂಕು ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಏನು ಒಂದು ಲೋನ್ ಕೊಡ್ತದಲ್ಲ, ಸೊ ಆ ಒಂದು ಟೈಮಲ್ಲಿ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಏನು ಹಾಕ್ತದಲ್ಲ, ಆ ಒಂದು ಚಾರ್ಜ್ ಮಾಡ್ತದಲ್ಲ, ಅದಕ್ಕೆ ಬ್ಯಾಂಕ್ ರೇಟ್ ಅಂತ ಕರೆಯಲಾಗತ್ತೆ. ಓಕೆ, ಇದೇ ರೀತಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅಂತ ಬರ್ತವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಒಟ್ಟು ಸದಸ್ಯರ ಡ್ಯಾಶ್ ಅನ್ನು ಮೀರಕೂಡದು. ಇಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿದೆ. ಓಕೆ, ಫಾರ್ ಎಕ್ಸಾಂಪಲು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ. ಓಕೆ, ಈ ಒಂದು ರಾಜ್ಯಗಳಲ್ಲಿ ಇದೆ. ಓಕೆ, ಸೊ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಎಷ್ಟಿರಬೇಕು ಅಂತ ಒಂದು ಲಿಮಿಟ್ ಇದೆ. ವಿಧಾನಸಭೆಯ ಒಂದು ಸಮಥಿಂಗ್ ರಷ್ಟು ಇರಬೇಕಂತ ಇದೆ. ಅದು ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ 1/3. ಇಲ್ಲಿ ಈಗ ಸದ್ಯದ
ಒಂದು ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 225. ಇದು ಏನು? ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತು ಎಷ್ಟು? 1/3 ಆಫ್ ದಿಸ್ ಒನ್ 225. ಎಷ್ಟಾಗತ್ತಾ? LC = 3 7 3 5 ಅಂದರೆ 75 ಸೀಟ್ಸ್ ವಿಧಾನ ಪರಿಷತ್ತಿನಲ್ಲಿ ಇದ್ದಾವೆ. ಓಕೆನಾ? ಅಂದರೆ ಇವು 1/3 ಇರಬೇಕು. 300 ಇದ್ರೆ 100 ಇರಬೇಕು. ಓಕೆ, 330 ಇದ್ರೆ 110 ಇರಬೇಕು. ಅಂದರೆ ಅದ್ರ 1/3 ಇರಬೇಕು ಅಷ್ಟು. ನೆಕ್ಸ್ಟ್, ಭಾರತ ಸಂವಿಧಾನದ ಡ್ಯಾಶ್ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಸಿಂಪಲ್ ಇದೆ, ಅದು 17ನೇ ವಿಧಿ ಅಥವಾ ಅನುಚ್ಛೇದ. ನೆಕ್ಸ್ಟ್, ಯಾವ ನದಿಗೆ ಭಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ? ಭಾಕ್ರಾ ಅಣೆಕಟ್ಟು ಈ ಭಾಕ್ರಾ ನಂಗಲ್ ಅಂತ ಕೇಳಿರ್ಬೋದು. ಓಕೆ, ಸೊ ಈ ಒಂದು ಭಾಕ್ರಾ ಅಣೆಕಟ್ಟನ್ನು ಸತ್ಲಜ್ ನದಿಗೆ ಕಟ್ಟಲಾಗಿದೆ. ಸೊ ಈ ಒಂದು ಭಾಕ್ರಾ ಅಣೆಕಟ್ಟು ಯಾವ ಒಂದು ರಾಜ್ಯದಲ್ಲಿ ಬರ್ತದೆ? ಇದು ಆ್ಯಕ್ಚುಲಿ ಬರೋದು ಹಿಮಾಚಲ್ ಪ್ರದೇಶದಲ್ಲಿ, ಬಟ್ ಬಾರ್ಡರ್ ಬಿಟ್ವೀನ್ ಪಂಜಾಬ್ ಆಲ್ಸೋ. ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶದ ಬಾರ್ಡರ್ ಹತ್ತಿರ ಇದೆ. ನಾರ್ಮಲಾಗಿ ಇದು ಬರೋದು ಹಿಮಾಚಲ್ ಪ್ರದೇಶದಲ್ಲಿನೇ. ಓಕೆನಾ? ಸೊ ಬಟ್ ಈ ಭಾಕ್ರಾ ಡ್ಯಾಮ್ ಇದೆಯಲ್ಲ, ಇದೊಂದು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಅಕ್ರಾಸ್ ದ ಸತ್ಲಜ್ ರಿವರ್. ಓಕೆನಾ? ಸೊ ಇದರ ಒಂದು ಕನ್ಸ್ಟ್ರಕ್ಷನ್ ಯಾವಾಗ ಮುಗಿತಂದ್ರೆ 1963. ಓಕೆನಾ? 1963. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ ಎ ಅಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ ಬಿ ಅಲ್ಲಿ ಆ ಒಂದು ರಾಜ್ಯಗಳಲ್ಲಿ ಯಾವ ಬೆಳೆಯನ್ನು ಬೆಳೆಯಲಾಗ್ತದಂತ ಕೇಳಿದ್ದಾರೆ. ಸೊ ಇಲ್ಲಿ ಪಂಜಾಬಲ್ಲಿ ಏನು ಬೆಳೀತಾರೆ? ಫೇಮಸ್ಸು ಸೋನಾ ಮಸೂರಿ ಅಕ್ಕಿ ಮತ್ತು ಗೋಧಿ, ಇದು ಫೇಮಸ್. ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ಅಕ್ಕಿ. ಓಕೆ, ಅಕ್ಕಿಯನ್ನು ಚೂಸ್ ಮಾಡೋಣ. ನೆಕ್ಸ್ಟ್ ಮಹಾರಾಷ್ಟ್ರ ಇದು ಆಲೂಗಡ್ಡೆಗೆ ಫೇಮಸ್, ಆಲೂಗಡ್ಡೆ. ನೆಕ್ಸ್ಟ್ ಕೇರಳ ಇದು ನಿಮಗೆಲ್ಲರಿಗೂ ಗೊತ್ತು, ಇದು ತೆಂಗಿಗೆ ಫೇಮಸ್. ನೆಕ್ಸ್ಟ್ ಉತ್ತರ ಪ್ರದೇಶ ಏಕದಳ ಧಾನ್ಯಗಳು. ಏಕದಳ ಅಂದರೆ ಏನು? ಈಗ ಜೋಳ ಅಥವಾ ಮೆಕ್ಕೆಜೋಳ, ಈ ಥರ ಒಂದು. ಆಪ್ಷನ್ 1 ಈಸ್ ಕರೆಕ್ಟ್. ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ? ನಾರ್ಮಲ್ ಆಗಿ ಭೂಮಿಗೆ ಸೂರ್ಯನ ಬೆಳಕು ಬರ್ತೈತಿ, ಸೂರ್ಯನ ಉಷ್ಣತೆ ಬರ್ತೈತಿ. ಬಟ್ ವಾಯುಮಂಡಲ ಅಂದರೆ ಈಗ ಇಲ್ಲೊಂದು ಪೃಥ್ವಿ ಐತಿ ಅಂದ್ರೆ ಇದ್ರದ್ದೆಲ್ಲ ಇಲ್ಲಿ ಸುತ್ತಮುತ್ತೆಲ್ಲ ಇಲ್ಲಿ ಉಷ್ಣಾಂಶ ಐತಿ. ಈಗ ನಾವು ಒಂದು ಬಿಸಿ ಗಾಳಿಯನ್ನು ಅಥವಾ ಒಂದು ಟೆಂಪ್ರೇಚರನ್ನು ಫೀಲ್ ಮಾಡ್ತೀವಿ. ಅದು ಯಾಕೆ ಆಗುತ್ತೆ ಹಾಗೆ? ನಾರ್ಮಲಾಗಿ ಭೂ ವಿಕಿರಣಗಳಿಂದ. ನಾವು ಸೂರ್ಯನ ಕಿರಣಗಳಿಂದ ಅನ್ನೋದು ತಪ್ಪು. ಯಾಕೆಂದರೆ ಸೂರ್ಯನ ಕಿರಣಗಳು ನಮಗೆ ಡೈರೆಕ್ಟಾಗಿ ಬಂದು ಬಡಿಯೋದಿಲ್ಲ. ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಬಂದ ಮೇಲೆ ಇವು ರಿಫ್ಲೆಕ್ಟ್ ಆಗ್ತವೆ ಮೇಲೆ. ರಿಫ್ಲೆಕ್ಟ್ ಆಗಿ ಅವಾಗ ಭೂಮಿಯಿಂದ ಮರಳಿ ನಮಗೆ ಬರ್ತಾವೆ. ಅದಕ್ಕೆ ನಾವು ಭೂ ವಿಕಿರಣಗಳಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಭೂ ವಿಕಿರಣ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಪಳೆಯುಳಿಕೆ ಇಂಧನ, ನೀರು, ಭೂಗರ್ಭ ಶಕ್ತಿ. ಅಂದರೆ ಒಂದು ಕಡೆ ಇದು ಕೊಟ್ಟಿದ್ದಾರೆ, ಏನು? ಮೂಲ, ಅದರಿಂದ ಯಾವ ಶಕ್ತಿ ತಯಾರಾಗ್ತದಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಹೊಂದಿಸಿ ಬರಿಬೇಕು. ನೋಡಿ, ಒಂದನೇದು ಪಳೆಯುಳಿಕೆ ಇಂಧನ. ಇದರಲ್ಲಿ ಏನೇನು ಇರ್ತದಪ್ಪ? ಪಳೆಯುಳಿಕೆ ಇಂಧನ ಇದರಿಂದ ಏನಾಗ್ತದ?
ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ. ನೆಕ್ಸ್ಟ್ ನೀರಿನಿಂದ ಜಲವಿದ್ಯುತ್ ಶಕ್ತಿ. ಓಕೆ. ನೆಕ್ಸ್ಟ್ ಭೂಗರ್ಭ ಶಕ್ತಿಯಿಂದ ಭೂ ಅಂತರಾಳ ಕ್ರಿಯೆ. ಗಾಳಿಯಿಂದ ಪವನ ಶಕ್ತಿ. ಸೊ ಸಿಂಪಲ್. ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ. ಪಟ್ಟಿ ಎಯಲ್ಲಿ ಧಾತುಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ ಬಿಯಲ್ಲಿ ಆ ಒಂದು ಮೆಟಲ್ಗಳಿಂದ ಅಥವಾ ಧಾತುಗಳಿಂದ ಯಾವ ಒಂದು ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಅಥವಾ ಅದರಿಂದ ಯಾವ ಒಂದು ಈ ಉದ್ಯಮ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಕಾಗೆ ಬಂಗಾರ ಅಂದರೆ ಅಭ್ರಕ. ಓಕೆ. ಸೊ ಇಲ್ಲಿ ನಾರ್ಮಲ್ ಆಗಿ ಈ ಕಾಗೆ ಬಂಗಾರದಿಂದ ನಾವು ವಿದ್ಯುತ್ ಉಪಕರಣ ಈ ಕೈಗಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ಅಭ್ರಕ ಅಥವಾ ಮೈಕಾ ಅಂತೀವಿ ಇದಕ್ಕೆ, ಮೈಕಾ. ಓಕೆ. ಈಗ ವಿದ್ಯುತ್ ಉಪಕರಣ ಅಂದರೆ ಏನಪ್ಪ, ನೀವು ನೋಡ್ಬೋದು. ಈಗ ಒಂದು ಲೈಟ್ ಇರುತ್ತೆ, ಈ ಒಂದು ಏನಪ್ಪ ಒಂದು ಲೈಟ್ ಕಂಬ ಇರುತ್ತೆ, ಅಲ್ಲಿ 3 ವಯರ್ಸ್ ಇರ್ತವೆ ಹಿಂಗೆ. ಹಾಂ. ಸೊ ಇಲ್ಲಿ ಒಂದು ಈ ಥರದ್ದು ಒಂದು ಶೇಪ್ ಇದು ಇರ್ತದೆ, ಸ್ವಲ್ಪ ಬ್ಲ್ಯಾಕು, ಆ ಒಂದು ವಯರ್ಗೆ ಅಟ್ಯಾಚ್ ಆಗಿರ್ತದೆ ಈ ಥರ. ಓಕೆ. ಅದು ಮೈಕಾದಿಂದ ತಯಾರಾಗಿರ್ತದೆ. ಅಂದರೆ ಇಟ್ ಡಸ್ ನಾಟ್ ಏನಪ್ಪ ಇಟ್ ಡಸ್ ನಾಟ್ ಫ್ಲೋ ದ ಕರೆಂಟ್ ಅನ್ನೋದು ಏನಪ್ಪ ಫ್ಲೋ ಮಾಡೋಂಗಿಲ್ಲ ಅಥವಾ ಕಂಡಕ್ಟ್ ಮಾಡೋಂಗಿಲ್ಲ. ಸೊ ಇದು ಅಭ್ರಕನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಾಕ್ಸೈಟ್, ಇದು ಅಲ್ಯೂಮಿನಿಯಂ ಕೈಗಾರಿಕೆ. ನೆಕ್ಸ್ಟ್ ಮ್ಯಾಂಗನೀಸ್, ಇದು ಉಕ್ಕು ಮಿಶ್ರಲೋಹಗಳ ಕೈಗಾರಿಕೆ. ನೆಕ್ಸ್ಟ್ ಲಿಗ್ನೈಟ್, ಇದು ಶಾಖೋತ್ಪನ್ನ ಕೈಗಾರಿಕೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತಾ, ಸಾರಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತಾ. ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತಾ. 3 ಅಂದರೆ ಏನಪ್ಪ ಇಲ್ಲಿ ನೋಡಿ ನಮ್ಮಿ 3142, ಇದು 3142. ಮೈಸೂರನ್ನು ಆಳಿದ ಯಾವ ರಾಜರ ಹೆಸರನ್ನು ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಇಡಲಾಯಿತು? ಕೃಷ್ಣರಾಜ ಸಾಗರ. ಇಲ್ಲಿ KRS ಡ್ಯಾಮ್ ಅಂತ ಕೇಳಿರ್ಬೋದು ನೀವು. ಈ KRS ಅಂತ ಯಾಕೆ ಬಿತ್ತು, ಯಾವ ಒಂದು ಮೈಸೂರಿನ ಒಡೆಯರ ಹೆಸರನ್ನು ಇಟ್ಟರು ಅಂತ ನೀವು ಕೇಳ್ಬೋದು. ಇದು ಇಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಂದರೆ 4ನೇ ಕೃಷ್ಣರಾಜ ಒಡೆಯರ್ ಇವರ ಹೆಸರಿನ ಮೇಲೆ. ಓಕೆ. ಈ KRS ಡ್ಯಾಮ್ ಕಟ್ಟಿದ್ದು 1932ದಲ್ಲಿ, ಅಂದರೆ ಓಪನ್ ಆಗಿದ್ದು, ಇಲ್ಲಿ ಸ್ಟಾರ್ಟ್ ಆಯಿತು. ಓಕೆ. 1911ರಲ್ಲಿ ಸ್ಟಾರ್ಟ್ ಆಯಿತು. ನೋಡಿ ಆಲ್ಮೋಸ್ಟ್ ಆಲ್ 21 ವರ್ಷ ತಗಲ್ತು ಈ ಒಂದು ಡ್ಯಾಮನ್ನು ಕಟ್ಟಲಿಕ್ಕೆ. ಓಕೆ. ಇದು ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿದೆ? ಕಾವೇರಿ. ನೆಕ್ಸ್ಟ್, ಯಾವ ಪ್ರಸ್ಥಭೂಮಿಯನ್ನು ಬಯಲು ಸೀಮೆ ಎಂದು ಕರೆಯುತ್ತಾರೆ? ದಕ್ಕನ್ ಪ್ರಸ್ಥಭೂಮಿಯನ್ನು ಬಯಲು ಸೀಮೆ ಅಂತ ಕರೆಯಲಾಗ್ತದೆ. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಕಡೆ ರೈಲ್ವೆಯನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಪ್ರಾದೇಶಿಕ ಕಚೇರಿಯನ್ನು ಕೊಟ್ಟಿದ್ದಾರೆ. ಓಕೆ. ಒಂದು ಕಡೆ ವಲಯ, ರೈಲ್ವೆ ವಲಯ. ಓಕೆ. ಆ ರೈಲ್ವೆ ವಲಯ ಮತ್ತು ಅದರ ಪ್ರಾದೇಶಿಕ ಕಚೇರಿಗಳು. ಇಲ್ಲಿ ನೋಡಿ, ಈ ನೈಋತ್ಯ ರೈಲ್ವೆ ವಲಯ ಇದಂತರೂ ಎಲ್ಲರಿಗೂ ಗೊತ್ತಿರಬೇಕೆ, ಕರ್ನಾಟಕದವರಾಗಿ ಹುಬ್ಬಳ್ಳಿಯಲ್ಲಿದೆ. ನೆಕ್ಸ್ಟ್ ಸೆಂಟ್ರಲ್ ರೈಲ್ವೆ, ಇದು ಮುಂಬೈ. ನೆಕ್ಸ್ಟ್ ದಕ್ಷಿಣ ರೈಲ್ವೆ, ಸೌದರ್ನ್ ರೈಲ್ವೆ, ಇದು ಚೆನ್ನೈ. ನೆಕ್ಸ್ಟ್ ಉತ್ತರ ರೈಲ್ವೆ, ನಾರ್ದರ್ನ್ ರೈಲ್ವೆ, ಹೊಸ ದಿಲ್ಲಿ. ಸೊ ಅಂದರೆ ಇಲ್ಲಿ ಕರೆಕ್ಟ್ ಏನು? 3, 4, ನೆಕ್ಸ್ಟ್ 2, 1.
3 4 2 1 ಅಂದರೆ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಓಕೆ, ಇದಿಷ್ಟು ಈ ಒಂದು ಕ್ವಶನ್ಗಳು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಫ್ರೆಂಡ್ಸ್. ಸೊ ನೀವು ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಹೆಚ್ಚಿಗೆ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಿಟ್ಟು ಇನ್ನೂ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಗಳು ಬೇಕಾಗಿದ್ದರೆ ದಯವಿಟ್ಟು ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವು ಅಲ್ಲಿ ವಾಚ್ ಮಾಡ್ಬೋದು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.